ಶ್ರೀ ಗುರುಭ್ಯೋ ನಮಃ. ಅತಃ ಪೂರ್ಣಂ ಜಗತ್ಪ್ರಾಣಾನ್ ಸಂಸ್ಕೃತಂ ಸಂಸ್ಕೃತಿಂ ಗುರುಂ ಕೃಷಿಕಂ ಸೈನಿಕಂ ಗಾಂ ಚ ವಂದೇ ಭಾರತ ಮಾತರಂ. ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ಪಾಠದಲ್ಲಿ ವಿಭಕ್ತಿ ಪ್ರತ್ಯಯಗಳ ಸರಣಿಯ ತೃತೀಯ ವಿಭಕ್ತಿ ಅಂದರೆ ಇಂದ, ಇದರ ಕುರಿತು ನಾವು ತಿಳಿಯಲಿಕ್ಕೆ ಇದ್ದೇವೆ. ಮತ್ತು ಎಂದಿನಂತೆ ಇಲ್ಲಿ ಈ ಕೋಷ್ಟಕದಲ್ಲಿ ನೀವು ಎಲ್ಲ ವಿಭಕ್ತಿಗಳನ್ನು ನೋಡಬಹುದು. ಪ್ರಥಮ ಉ ಇಂದ ಸಂಬೋಧನಾ ತನಕ ಇಲ್ಲೇ ಎಲ್ಲ ಇದೆ. ಈ ಇಂದ ಪ್ರತ್ಯಯ ಇಂದ, ಇದರ ಅರ್ಥ, ಇದರ ಉಪಯೋಗ ಹೇಗೆ ಅಂತ ನಾವು ಇಲ್ಲಿ ನೋಡೋಣ. ಇದು ಯಾವುದಕ್ಕೆ ಬಳಸಲ್ಪಡುತ್ತದೆ, ಇದರ ಕಾರ್ಯ ಏನು, ಇದರ ಕೆಲಸ ಏನು ಅಂತಂದರೆ, ನಾವು ಈಗ ಒಂದು ಬ್ಲ್ಯಾಕ್ ಬೋರ್ಡ್ ಇರ್ತದೆ ಅಂತ ಇಟ್ಕೊಳ್ಳಿ, ಅಥವಾ ಒಂದು ಸ್ಲೇಟ್, ಪಾಟಿ ಅಂತ ಹೇಳ್ಬೋದು. ಇದರಲ್ಲಿ ನಾವು ಅ ಅಂತ ಬರಿತೇವೆ, ಆ ಈ ಹೀಗೆ ಬರಿತಾ ಹೋಗ್ತೇವಲ್ಲ. ಇಲ್ಲಿ ಬರೆಯುವಾಗ ನಾವೇನು ಬಳಸ್ತೇವೆ, ಸೀಮೆ ಸುಣ್ಣವನ್ನು ಬಳಸ್ತೇವೆ. ಇದು ಒಂದನೇ ಉದಾಹರಣೆ, ನೆನಪಿನಲ್ಲಿ ಇಟ್ಕೊಳ್ಳಿ. ಇದು ಒಂದನೇ ಉದಾಹರಣೆ. ಎರಡನೆಯ ಉದಾಹರಣೆ, ಒಂದು ಮರ ಇದೆ ಅಂತ ಇಟ್ಕೊಳ್ಳಿ. ಈಗ ಒಬ್ಬ ಮನುಷ್ಯ ಬಂದ, ಅಲ್ಲಿ ಒಬ್ಬ ಮರ ಕಡಿಯುವವ. ಇವನು ಒಂದು ಕೊಡಲಿಯಿಂದ ಮರವನ್ನು ಕಡಿತಾನೆ. ಕಡಿದು ಇವುಗಳ ಕಟ್ಟಿಗೆಗಳನ್ನು ಜೋಡಿಸಿಕೊಂಡು ಇಟ್ಕೊಳ್ತಾನೆ. ಇದು ಒಂದು ಸನ್ನಿವೇಶ. ಇನ್ನೊಂದು ಸನ್ನಿವೇಶ, ಒಂದು ಕೆರೆ ಇದೆ ಅಂತ ಇಟ್ಕೊಳ್ಳಿ. ಇಲ್ಲಿ ಒಂದು ಮೀನ ಇದೆ, ಒಂದು ಮೀನಿದೆ. ಆ ಮೀನನ್ನು ಹಿಡಿಯಲಿಕ್ಕೆ ಈ ದಂಡೆಯ ಮೇಲೆ ಒಬ್ಬ ಮನುಷ್ಯ ಬಂದ. ಅವನೇನು ಮಾಡ್ತಾನೆ, ಒಂದು ಪಂಜರ ಹಾಕ್ತಾನೆ ಇದ್ರ ಮೇಲೆ. ಹೀಗೆ ಮಾಡಿ ಅವನ ಮಾರಾಟಕ್ಕೆ ಎಷ್ಟು ಬೇಕೋ ಅಷ್ಟು ಮೀನುಗಳನ್ನು ತಗೋತಾನೆ. ಸರಿನಾ? ಈ ಮೂರು ಸನ್ನಿವೇಶಗಳನ್ನು ನೆನಪಿಟ್ಕೊಳ್ಳಿ. ಇಲ್ಲಿ ನಾನು ಈ ಪ್ರತಿ ಸನ್ನಿವೇಶಕ್ಕೆ ಒಂದೊಂದು ವಾಕ್ಯವನ್ನು ಬರೀತೇನೆ. ಸೀಮೆ ಸುಣ್ಣದಿಂದ, ಸೀಮೆ ಸುಣ್ಣ ಅಂದರೆ ಚಾಕ್ ಅಲ್ವಾ, ಸುಣ್ಣದಿಂದ ಅಕ್ಷರ, ಇದು ಸೀಮೆ ಸುಣ್ಣ, ಅಕ್ಷರಗಳನ್ನು ಬರೆಯುವೆನು ಅಥವಾ ಬರೆದೆನು, ಹೀಗೇನಾದರೂ ಹೇಳ್ಕೋಬಹುದು. ಎರಡನೆಯದರಲ್ಲಿ ಮನುಷ್ಯನು ಮರಗಳನ್ನು ಕೊಡಲಿಯಿಂದ ಕಡಿಯುತ್ತಾನೆ. ಇವನು ಕಡಿದನು ಎಲ್ಲ ಬರಬಹುದು. ಇದು ಎರಡನೆಯ ಸನ್ನಿವೇಶಕ್ಕಾಯಿತು. ಮೂರನೇ ಸನ್ನಿವೇಶಕ್ಕೆ, ಮೀನುಗಾರನು ಪಂಜರದಿಂದ ಮೀನುಗಳನ್ನು ಹಿಡಿದನು, ಅಥವಾ ಪಂಜರ ಅಥವಾ ಬಲೆಯಿಂದ ಅಂತ ಇಟ್ಕೊಳ್ಳಿ. ಇದು ಬಲೆ, ಪಂಜರ. ಈ ಕೊಡಲಿ ಇದು. ಸರಿನಾ? ಈಗ ನೋಡಿ, ಇಲ್ಲಿ ಇಂದ ಅಂತ ಇದೆ. ಸೀಮೆ ಸುಣ್ಣದಿಂದ, ಕೊಡಲಿಯಿಂದ, ಪಂಜರದಿಂದ, ಬಲೆಯಿಂದ. ಹೀಗಿರುವಾಗ
ಯಾವ ಪ್ರತ್ಯಯವನ್ನು ಬಳಸ್ತೇವಲ್ಲ, ಇಲ್ಲಿ ಬರುವಂತಹ ಇಂದ ಪ್ರತ್ಯಯ ಇದು ಮೂರನೆಯ ವಿಭಕ್ತಿ. ಇವೆಲ್ಲ ಕೂಡ ತೃತೀಯ ಇಂದ ಪ್ರತ್ಯಯ. ಯಾಕೆ ಅಂತ ಮುಂದೆ ಹೇಳ್ತೀನಿ. ಈ ಇಂದ ಪ್ರತ್ಯಯ ಯಾವಾಗ ಬಳಸ್ತೇವೆ ಅಂದರೆ, ಯಾವ ಪ್ರಶ್ನೆ ಬರಬೇಕು ನಮಗೆ, ಫಸ್ಟ್ ಸನ್ನಿವೇಶ, ಮೊದಲ ಸನ್ನಿವೇಶ ತಗೊಂಡ್ರೆ ಅಥವಾ ಎರಡನೇ ಸನ್ನಿವೇಶ ತಗೋಣ. ಮನುಷ್ಯನು ಯಾವುದರಿಂದ ಮರವನ್ನು ಕಡಿಯುತ್ತಾನೆ. ಇದರ ಇಂಗ್ಲಿಷ್ ಆವೃತ್ತಿ ನೋಡಿ ಹೇಗಿದೆ. ಯೂಸಿಂಗ್ ವಾಟ್ ಡಸ್ ದ ಮ್ಯಾನ್ ಕಟ್ಸ್ ದ ಟ್ರೀ. ಸರಿ, ಇದು ನಮ್ಮ ಪ್ರಶ್ನೆ. ಯೂಸಿಂಗ್ ವಾಟ್ ಡಸ್ ಮ್ಯಾನ್ ಕಟ್ಸ್ ದ ಟ್ರೀ. ಮನುಷ್ಯನು ಯಾವುದರಿಂದ ಮರವನ್ನು ಕಡಿಯುತ್ತಾನೆ. ಸರಿ, ಇಲ್ಲಿ ಯಾವುದರಿಂದ ಹಾಗೂ ಯೂಸಿಂಗ್ ವಾಟ್, ಏನನ್ನು ಬಳಸಿ ಅಂತ ಅರ್ಥ. ಯಾವುದರಿಂದ ಅಂದರೆ ಏನನ್ನು ಬಳಸಿ, ಈ ಅರ್ಥವನ್ನು ಬಳಸಬೇಕು. ಸೊ ಇಂದ ಯಾವ ಅರ್ಥದಲ್ಲಿ ಬಳಸಲ್ಪಡುತ್ತದೆ ಅಂದರೆ ಏನನ್ನು ಬಳಸಿ, ಯೂಸಿಂಗ್ ವಾಟ್. ಇದು ಇಂದ ಅಂದರೆ ಮೂರನೇ ವಿಭಕ್ತಿಯ ತೃತೀಯ ವಿಭಕ್ತಿಯ ಮುಖ್ಯ ತಾತ್ಪರ್ಯ. ಹೀಗೆ ನೀವು ಈಗ ಇನ್ನೊಂದು ಉದಾಹರಣೆ ತೆಗೆದುಕೊಳ್ಳೋಣ. ಆ ಮೂರು ಸನ್ನಿವೇಶಗಳಲ್ಲಿ ಮತ್ತೊಂದಾದರೆ, ಯಾವುದರಿಂದ ಅಥವಾ ಏನನ್ನು ಬಳಸಿ. ಏನನ್ನು ಬಳಸಿ ಮೀನುಗಾರನು ಮೀನುಗಳನ್ನು ಹಿಡಿಯುವನು ಅಂತ ಪ್ರಶ್ನೆ ಬರಬೇಕು. ಸೊ ಅಂದ್ರೆ ಯೂಸಿಂಗ್ ವಾಟ್ ಡಸ್ ಫಿಶರ್ಮ್ಯಾನ್ ಫಿಶ್ ದ ಫಿಶಸ್, ಕಲೆಕ್ಟ್ ದ ಫಿಶಸ್ ಅಂತ ಅರ್ಥ. ಇದೇ ರೀತಿ ಮತ್ತೊಂದು ಉದಾಹರಣೆಯನ್ನು ತೆಗೆದುಕೊಂಡ್ರೆ, ಅಂಗಿಯನ್ನು ಅಥವಾ ಬಟ್ಟೆಯನ್ನು ನೂಲಿನಿಂದ, ನೂಲು ಅಂದರೆ ಥ್ರೆಡ್, ನೂಲಿನಿಂದ ಮಾಡುವರು. ನೂಲಿನಿಂದ ಅಂದ್ರೇನು, ಇದೇ ರೀತಿ ಬಳಸಬೇಕು. ಹಾಗೆ ನೂಲಿನಿಂದ ಅಂದ್ರೆ ನೂಲನ್ನು ಬಳಸಿ. ಒಟ್ಟಿನಲ್ಲಿ ಈ ಇಂದ ಪ್ರತ್ಯಯ ಅರ್ಥಾತ್ ತೃತೀಯ ವಿಭಕ್ತಿಯ ಪ್ರತ್ಯಯದಿಂದ ನಾವು ಏನು ತಿಳಿಬೇಕು ಅಂದ್ರೆ, ಯಾರಾದರೂ ಈಗ ನೀನು ಪಾಠವನ್ನು ಯಾವುದನ್ನು ಬಳಸಿ, ಏನನ್ನು ಬಳಸಿ ರೆಕಾರ್ಡ್ ಮಾಡ್ತಾ ಇದ್ದೀಯಾ ಅಂತಂದ್ರೆ, ವಾಟ್ ಆರ್ ಯು ಯೂಸಿಂಗ್ ಟು ರೆಕಾರ್ಡ್ ದ ಯೂಟ್ಯೂಬ್ ಕ್ಲಾಸಸ್ ಅಂತ ಕೇಳಿದ್ರೆ, ಐ ಆಮ್ ಯೂಸಿಂಗ್ ಸಾಫ್ಟ್ವೇರ್, ಯಾವುದೋ ಒಂದು ಸಾಫ್ಟ್ವೇರ್ ಅಂತ ಹೇಳಬೇಕು ಅಲ್ವಾ. ಯಾವುದನ್ನು ಬಳಸಿ, ಯೂಸಿಂಗ್ ವಾಟ್ ಅಂತಹ ಪ್ರಶ್ನೆ ಬಂದಾಗ ನಾವು ವಿಭಕ್ತಿ ಪ್ರತ್ಯಯಗಳಲ್ಲಿ ಮೂರನೆಯ ಪ್ರತ್ಯಯ, ಅದು ಮೂರನೇ ವಿಭಕ್ತಿ, ಅದು ಇಂದ ಪ್ರತ್ಯಯವನ್ನು ಹೊಂದಿದಂತಹ ತೃತೀಯ ವಿಭಕ್ತಿಯನ್ನು ನಾವು ಬಳಸ್ತೇವೆ. ಏನನ್ನು ಬಳಸ್ತೇವೆ? ತೃತೀಯ ವಿಭಕ್ತಿಯ ಪ್ರತ್ಯಯ ಇಂದ. ಈಗ ನೀವು ಮತ್ತೊಂದು ಉದಾಹರಣೆ ತೆಗೆದುಕೊಳ್ಬೇಕು ಅಂತಂದ್ರೆ, ನೀವು ನಿಮ್ಮ ಕೈಯಿಂದ ಪುಸ್ತಕವನ್ನು ಇನ್ನೊಬ್ಬರಿಗೆ ಕೊಡ್ತೀರಿ ಅಂತ ಇಟ್ಕೊಳ್ರಿ.
ಏನನ್ನು ಬಳಸಿ ಪುಸ್ತಕವನ್ನು ಕೊಟ್ಟಿರಿ ಅಂತಂದ್ರೆ ಪುಸ್ತಕವನ್ನು ಕೈಯಿಂದ ಅಥವಾ ಕೈಯನ್ನು ಬಳಸಿ ಕೊಟ್ಟೆವು. ಲೇಖನಿ ಅಥವಾ ಪೆನ್ನು, ಲೇಖನಿಯನ್ನು ಬಳಸಿ ಪುಸ್ತಕದಲ್ಲಿ ಬರಿತೇವೆ. ಲೇಖನ ಅದನ್ನ ಹೇಗೆ ಹೇಳ್ಬೋದು? ಲೇಖನಿಯನ್ನು ಬಳಸಿ ಬರೆಯುತ್ತೇನೆ. ಇಷ್ಟುದ್ದ ಹೇಳೋ ಬದಲು ಲೇಖನಿಯಿಂದ ಬರೆಯುತ್ತೇನೆ. ಕನ್ನಡದಿಂದ ಸರಿ ಇಲ್ಲಿ ತಪ್ಪಾಗಿದೆ. ಮಾಡಲಿಕ್ಕಿದ್ದೇವೆ. ಅಲ್ಲಿಯ ತನಕ ಮುಂದಿನ ಪಾಠದ ನಿರೀಕ್ಷೆಯಲ್ಲಿ ಅದರ ಲಿಂಕ್ ಅನ್ನು ನಾನು ಇಲ್ಲಿ ಕೊಡ್ತೇನೆ. ಧನ್ಯವಾದಗಳು. ಶ್ರೀಕೃಷ್ಣಾರ್ಪಣ.